ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ದಿನಗಳಿಂದ ನಾನು ಸತ್ಯವೇದದಲ್ಲಿರುವಂಥ ಕೆಲವು ಮಹಿಳೆಯರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀನಿ. ಕೆಲವೊಂದು ಮಹಿಳೆಯರ ಬಗ್ಗೆ ಧ್ಯಾನ ಮಾಡ್ತಾ ಇರುವಾಗ ದೇವರು ನನ್ನ ಜೊತೆಗೆ ಮಾತನಾಡಿದರು. ಅದೇ ಮಾತನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಾವು ಕಲಿತುಕೊಳ್ಳಲಿಕ್ಕೆ ಅನೇಕ ವಿಧವಾದಂಥ ಮಹಿಳೆಯರನ್ನು ದೇವರು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಕೆಲವು ಮಹಿಳೆಯರ ಜೀವಿತವು ಯಾವ ರೀತಿಯಾಗಿ ಇರಬೇಕು ಎಂದು ನಮಗೆ ಕಲಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಕೆಲವು ಮಹಿಳೆಯರ ಜೀವಿತವನ್ನು ನಾವು ನೋಡುವಾಗ ನಾವು ಯಾವ ರೀತಿಯಾಗಿ ಇರಬಾರದು ಎಂಬುದನ್ನು ಕೂಡ ಕಲಿಸುವಂಥದ್ದಾಗಿದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಅತಿ ಪ್ರಾಮುಖ್ಯವಾದಂಥ ಮತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾದಂಥ ಮಹಿಳೆಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಈಗ ನಾನು ಹೇಳುವಂಥ ಮಹಿಳೆಯ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ದೇವರು ಈ ಮಹಿಳೆಯ ಬಗ್ಗೆ ಸತ್ಯವೇದದಲ್ಲಿ ಬರೆಸಿದ್ದಾರೆ ಅಂತ ಅನ್ನುವುದಾದರೆ, ಈ ಮಹಿಳೆ ನಮ್ಮ ಆತ್ಮಿಕ ಜೀವನಕ್ಕೆ ಅತಿ ಪ್ರಾಮುಖ್ಯವಾಗಿದ್ದಾಳೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನಾನು ನಿಮಗೆ ಹೇಳುವಂಥ ಮಹಿಳೆ ಪ್ರಸಂಗ ಮಾಡಿದ್ದಾಳೆ ಅಂತಂದರೆ ಅದು ಕೂಡ ಇಲ್ಲ. ಏನಾದರೂ ಅದ್ಭುತವನ್ನು ಮಾಡಿದ್ದಾಳಂತಂದರೆ ಅದು ಕೂಡ ಮಾಡಿಲ್ಲ. ಯಾರಿಗಾದರೂ ದೇವರ ವಾಕ್ಯವನ್ನು ಹೇಳಿದ್ದಾಳಂತಂದರೆ ಅದು ಕೂಡ ಇಲ್ಲ. ಎಲ್ಲಿ ಕೂಡ ಪ್ರಸಂಗ ಮಾಡಿಲ್ಲ, ಎಲ್ಲಿ ಕೂಡ ದೇವರ ವಾಕ್ಯ ಹೇಳಿಲ್ಲ, ಯಾವ ಅದ್ಭುತವನ್ನೂ ಮಾಡಿಲ್ಲ. ಆದರೂ ಕೂಡ ಈ ಮಹಿಳೆ ತುಂಬ ಪ್ರಾಮುಖ್ಯವಾಗಿದ್ದಾಳೆ. ಆದ್ದರಿಂದ ಪರಿಶುದ್ಧಾತ್ಮರು ಸತ್ಯವೇದದಲ್ಲಿ ಏನು ಮಾಡಿದ್ದಾರೆ? ಈಕೆಯ ಹೆಸರನ್ನು ಬರೆಸಿದ್ದಾರೆ. ಈ ಮಹಿಳೆ ಯಾರು ಅಂತಂದರೆ ದೋರ್ಕಳು ಅಥವಾ ತಬಿಥಾ ಎಂಬುದಾಗಿ. ತಬಿತಾಳ ಕಥೆ ಸತ್ಯವೇದದಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ರಿಂದ 43ನೇ ವಚನದಲ್ಲಿ ಕಂಡುಬರುವಂಥವಳಾಗಿದ್ದಾಳೆ. ಇಲ್ಲಿ ಇವಳು ಯಾರೆಂದು ಮತ್ತು ದೇವರ ಕೆಲಸದ ಮೇಲೆ ಇವಳು ಹೇಗೆ ಪ್ರಭಾವ ಬೀರಿದಳು ಎಂಬುದರ ಕುರಿತು ನಾವಿಲ್ಲಿ ನೋಡಬಹುದಾಗಿದೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ರಿಂದ 42ನೇ ವಚನದಲ್ಲಿ ನಾವು ನೋಡುವುದಾದರೆ, ಯೊಪ್ಪದಲ್ಲಿ ತಬಿಥಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ಪೇತ್ರನು ಅವರೆಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿಥಾ ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವಜನರನ್ನು ವಿಧವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು. ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿಯಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು ಎಂಬುದಾಗಿ. ತಬಿಥಾ ಎಂಬ ಹೆಸರಿನ ಅರ್ಥ, ತಬಿಥಾ ಯೊಪ್ಪದಲ್ಲಿ ವಾಸಿಸ್ತಾ ಇದ್ದಳು. ಯೊಪ್ಪದಲ್ಲಿ ಗ್ರೀಕ್ ಭಾಷೆ ಪ್ರಾಥಮಿಕ ಭಾಷೆಯಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಹೆಸರಿನೊಂದಿಗೆ ಉಲ್ಲೇಖಿಸಲಾದ ಮೊದಲ ಮಹಿಳೆ ಯಾರಂತಂದರೆ ತಬಿಥಾ. ಮೊದಲ ಮಹಿಳೆ ತಬಿಥಾ ಆಗಿರೋದ್ರಿಂದ ನಾವು ಈ ಮಹಿಳೆಯನ್ನು ದೋರ್ಕಳು ಎಂಬುದಾಗಿ ಕರೆಯೋಣ.
ದೋರ್ಗಳು ವಾಸವಾಗಿದ್ದಂಥ ಸ್ಥಳ ಯಾವುದು ಅಂತಂದರೆ ಯೊಪ್ಪ. ಇದು ಯೆರೂಸಲೇಮಿನಿಂದ ಸುಮಾರು 55 ಕಿಲೋಮೀಟರ್ ದೂರ ಮೆಡಿಟರೇನಿಯನ್ ಸಮುದ್ರದ ಬಂದರಾಗಿತ್ತು. ಯೆರೂಸಲೇಮಿನ ಪುರಾತನ ಬಂದರು ಆಗಿದ್ದ ಯೊಪ್ಪದಲ್ಲಿ ತಬಿತಾ ವಾಸವಾಗಿದ್ದಳು. ಲೂದ ಯೊಪ್ಪಕ್ಕೆ ಪೂರ್ವದಲ್ಲಿ 19 ಕಿಲೋಮೀಟರ್ ದೂರದಲ್ಲಿದೆ. ಯೊಪ್ಪದ ಆಧುನಿಕ ಹೆಸರು ಜಾಫಾ ಎಂಬುದಾಗಿ. ಯೊಪ್ಪ ಇದು ತುಂಬ ಪ್ರಾಮುಖ್ಯವಾದಂಥ ಒಂದು ಸ್ಥಳವಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಸೊಲೊಮೋನ ಅರಸನು ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರ ಬೇಕಾದಂಥ ಕೆಲವು ವಸ್ತುಗಳನ್ನು ಯೊಪ್ಪ ಎಂಬ ಪಟ್ಟಣದಿಂದ ತರಿಸಿಕೊಳ್ತಾ ಇದ್ದ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಫಿಲಿಪ್ಪನು ಅನೇಕ ಪಟ್ಟಣಗಳಿಗೆ ಸುವಾರ್ತೆ ಸಾರುತ್ತಾ ಭೇಟಿ ಕೊಡ್ತಾ ಇರುವ ಪಟ್ಟಣಗಳಲ್ಲಿ ಯೊಪ್ಪ ಅನ್ನುವಂಥ ಪಟ್ಟಣ ಕೂಡ ಒಂದಾಗಿತ್ತು. ಯೊಪ್ಪ ಪಟ್ಟಣದಲ್ಲಿ ವಾಸಿಸುವಂಥ ಮಹಿಳೆ ಯಾರಂತಂದರೆ ದೋರ್ಕಳು ಅಥವಾ ತಬಿತಾ ಎಂಬ ಮಹಿಳೆ. ಮೊದಲು ನಾವು ಈಕೆಯ ಹೆಸರನ್ನು ನಾವು ನೋಡೋಣ. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ ಎಂಬುದನ್ನು ಅಪೊಸ್ತಲ ಕೃತ್ಯಗಳು 9:36 ನಾವು ನೋಡ್ತೀವಿ. ಅಂದರೆ ಈ ಮಹಿಳೆಗೆ 2 ರೀತಿಯಾದಂಥ ಹೆಸರುಗಳಿವೆ. ಒಂದು ತಬಿತಾ ಅನ್ನುವಂಥ ಹೆಸರು, ಇನ್ನೊಂದು ದೋರ್ಕಾ ಅನ್ನುವಂಥ ಹೆಸರು. ತಬಿತಾ ಅನ್ನುವಂಥ ಹೆಸರು ಇದು ಅರಾಮಿಕ್ ಭಾಷೆಯ ಹೆಸರಾಗಿದೆ. ದೋರ್ಕಾ ಅನ್ನುವಂಥ ಹೆಸರು ಇದು ಗ್ರೀಕ್ ಭಾಷೆಯ ಹೆಸರಾಗಿದೆ. ಈಕೆಗೆ 2 ರೀತಿಯಾದಂಥ ಹೆಸರುಗಳು ಇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಈಕೆಯ ಹೆಸರಿಗೆ ಅರ್ಥ ಏನು ಅಂತಂದರೆ ಜಿಂಕೆ ಎಂಬುದಾಗಿ ಅರ್ಥ. ಈಕೆಯ ಹೆಸರು ಒಂದು ಕ್ಯಾರೆಕ್ಟರನ್ನು ಸೂಚಿಸುವಂಥದ್ದಾಗಿದೆ. ಜಿಂಕೆಯ ಮುಖಾಂತರ ನಾವೇನು ಕಲಿಬೇಕು ಅಂತಂದರೆ 2 ಸಮುವೇಲ 2:18 ನಾವು ನೋಡುವ ಹಾಗೆ ಅಸಾಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು ಎಂಬುದಾಗಿ ನಾವು ನೋಡ್ತೀವಿ. ತುಂಬ ವೇಗವಾಗಿ ಓಡುವಂಥ ಪ್ರಾಣಿ ಯಾವುದು ಅಂತಂದರೆ ಚಿರತೆ. ಇದರ ಜೊತೆಗೆ ವೇಗವಾಗಿ ಓಡುವಂಥ ಪ್ರಾಣಿ ಯಾವುದು ಅಂತಂದರೆ ಅದು ಜಿಂಕೆ. ಕ್ರಿಸ್ತನ ಮಕ್ಕಳಾದಂಥ ನಾವು ನಮ್ಮ ಜೀವನದ ಒಂದು ಓಟ ಯಾವ ರೀತಿಯಾಗಿ ಇದೆ? ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಜಿಂಕೆಯಂತೆ ಓಡ್ತಾ ಇದ್ದೀವಾ ಅಥವಾ ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀವಾ? ಕ್ರೈಸ್ತರಾದಂಥ ಪ್ರತಿಯೊಬ್ಬರು ಕೂಡ ತಮ್ಮ ಆತ್ಮಿಕ ಜೀವನದಲ್ಲಿ ಯಾವಾಗಲೂ ಕೂಡ ಜಿಂಕೆಯಂತೆ ಓಡ್ತಾನೇ ಇರಬೇಕು. ಅಪೊಸ್ತಲನಾದಂಥ ಪೌಲರು ಹೇಳ್ತಾರೆ, ನನ್ನ ಗುರಿಯನ್ನು ಮುಟ್ಟುವುದಕ್ಕಾಗಿ ನಾನು ಓಡ್ತಾ ಇದ್ದೀನಿ ಎಂಬುದಾಗಿ. ಒಂದು ವೇಳೆ ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ನಿಂತಿದ್ದೇ ಆಗಿದ್ದರೆ, ಅಂಬೆಗಾಲು ಇಡುವುದೇ ಆಗಿದ್ದರೆ, ಇನ್ನೂ ನಾವು ನಡಿತಾನೇ ಇದ್ದಿದ್ದೀವಿ. ಹೌದಾ? ಇನ್ನೂ ನಾವು ನಡಿತಾನೆ ಇದ್ದಿದ್ದೆ. ಆದರೆ ದೇವರು ನಮಗೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಎದ್ದೇಳು, ನಿನ್ನ ಆತ್ಮಿಕ ಜೀವನದಲ್ಲಿ ನೀನು ಜಿಂಕೆಯಂತೆ ಓಡು ಎಂಬುದಾಗಿ ನಮಗೆ ಹೇಳ್ತಾ ಇದ್ದಾರೆ. 18ನೇ ಕೀರ್ತನೆ 33ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ ಎಂಬುದಾಗಿ. ದೇವರು ಜಿಂಕೆಯ ಕಾಲಿನಂತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಜಿಂಕೆಯ ಕಾಲುಗಳು ಚುರುಕಾಗಿರುತ್ತವೆ ಮತ್ತು ಉನ್ನತ ಪ್ರದೇಶವನ್ನು ಹತ್ತುವಂಥವುಗಳಾಗಿರ್ತವೆ. ಆದುದರಿಂದ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಕೂಡ ಜಿಂಕೆಯ ಕಾಲಿನಂತೆ ಚುರುಕಾಗಿಯೂ ಮತ್ತು ಉನ್ನತ ಪ್ರದೇಶವನ್ನು ಹತ್ತುವಂಥವರಾಗಿರಬೇಕು. ಅದೇ ರೀತಿಯಾಗಿ 42ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ನೋಡುವುದಾದರೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮುಖವು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ.
ಜಿಂಕೆಯು ತನ್ನ ಶತ್ರುವಾದಂಥ ಚಿರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀರಿನ ತೊರೆಗಳಲ್ಲಿ ಅದು ಹಾರಿ ಜಿಗಿಯುವಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಶತ್ರುವಾದಂಥ ಸೈತಾನನಿಂದ ನಾವು ತಪ್ಪಿಸಿಕೊಳ್ಳಬೇಕಂದ್ರೆ ಯೇಸು ಕ್ರಿಸ್ತನವರ ಪರಿಶುದ್ಧವಾದ ರಕ್ತದಲ್ಲಿ ನಾವು ಕೂಡ ಜಿಗಿಬೇಕಾಗಿದೆ. ಅಂದಾಗ ಮಾತ್ರ ನಾವು ಬದುಕುವುದಕ್ಕೆ ಸಾಧ್ಯ. ದೋರ್ಕಳು ಅನ್ನುವಂಥ ಮಹಿಳೆ ತನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕುಗೊಳಿಸಿ ತನ್ನ ಆತ್ಮಿಕ ಜೀವನದಲ್ಲಿ ಅವಳು ವೇಗವಾಗಿ ಓಡ್ತಾ ಇದ್ಲು ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನಾವು ನೋಡುವುದಾದರೆ ಶಿಷ್ಯ ಎಂಬ ಪದವು ಮಹಿಳೆಯರಿಗೂ ಅನ್ವಯಿಸುತ್ತದೆ. ಈಕೆಗೆ ಒಂದು ಪ್ರತ್ಯೇಕತೆ ಇದೆ. ಯೋಪ್ಪದಲ್ಲಿ ತಬಿಥಾ ಎಂಬ ಒಬ್ಬ ಶಿಷ್ಯಳಿದ್ದಳು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡಬಹುದು. ನಾವು ಶಿಷ್ಯರ ಬಗ್ಗೆ ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ಮೊದಲನೇದು ಪುರುಷರು ಎಂದು ಬರ್ತದೆ. ಶಿಷ್ಯ ಎಂಬ ಪದವು ಪುರುಷರಿಗೆ ಅನ್ವಯಿಸುತ್ತದೆ ಎಂದು ನಾವು ಸತ್ಯವೇದದಲ್ಲಿ ಹೆಚ್ಚಾಗಿ ಕಂಡುಕೊಳ್ಳೋದ್ರಿಂದ ಇದು ನಮಗೆ ಅರ್ಥವಾಗುವಂಥದ್ದಾಗಿದೆ. ಆದಾಗ್ಯೂ ಈ ಪದವನ್ನು ಮಹಿಳೆಯರನ್ನು ಕೂಡ ಉಲ್ಲೇಖಿಸಲು ಸಹ ಬಳಸಲಾಗ್ತದೆ ಎಂದು ನಾವು ತಿಳಿದುಕೊಳ್ಬೇಕು. ದೇವರ ದೃಷ್ಟಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಸಮಾನ ಸಾಮರ್ಥ್ಯವನ್ನು ಹೊಂದಿದ್ದಾರೆಂದು ಇದು ನಮಗೆ ತೋರಿಸುವಂಥದ್ದಾಗಿದೆ. ಸರ್ವಶಕ್ತನಲ್ಲಿ ನಾವು ವಿಭಿನ್ನ ಪಾತ್ರಗಳನ್ನು ಹೊಂದಿದ್ದರೂ ಕೂಡ ನಮಗೆ ಒಂದೇ ಮೌಲ್ಯವಿದೆ. ಶಿಷ್ಯರಾಗುವುದು ಅಂತಂದರೆ ನಾವು ದೇವರು ಬಯಸಿದ ವ್ಯಕ್ತಿಯಾಗಲು ಶ್ರಮಿಸುವುದು ಎಂದರ್ಥ. ಇನ್ನೂ ಆಳವಾಗಿ ನಾವು ನೋಡುವುದಾದರೆ ಇದು ನಮ್ಮ ಜೀವನದಲ್ಲಿ ಆತನ ಚಿತ್ತವನ್ನು ಮಾಡುವುದು. ನಮ್ಮ ಸುತ್ತಲೂ ನೋಡಿದರೆ ಎಷ್ಟೋ ಜನರು ಕೇವಲ ದೇವರನ್ನು ನಂಬುತ್ತಾರೆ, ಆದರೆ ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡದೇ ಇರುವುದು ದುಃಖಕರವಾಗಿದೆ. ಈ ಕಾರಣದಿಂದಾಗಿ ಅವರು ನಿಜವಾದ ಶಿಷ್ಯರಾಗುವುದಿಲ್ಲ, ಬದಲಿಗೆ ಕೇವಲ ಅವರು ಭಕ್ತರಾಗ್ತಾರೆ. ದೇವರನ್ನು ನಂಬಿರುವಂಥ ಪ್ರತಿಯೊಬ್ಬರೂ ಕೂಡ ಶಿಷ್ಯನಾಗಲು ಆಯ್ಕೆ ಮಾಡಬೇಕು. ದೇವರಲ್ಲಿರುವಂಥ ನಂಬಿಕೆ ಅದು ಕೇವಲ ನಂಬಿಕೆಯಲ್ಲ, ಆದರೆ ನಂಬಿಕೆ ಅನ್ನುವುದು ಜೀವನ ಶೈಲಿ ಆಗಬೇಕು. ಮುಂದೆ ನಾವು ನೋಡುವುದಾದರೆ ತಬಿತಾ ಯಾರಂತೆ? ಇವಳು ಒಬ್ಬ ಶಿಷ್ಯಳು ಎಂಬುದಾಗಿ. ಸತ್ಯವೇದದಲ್ಲಿ ತುಂಬ ಜನ ಮಹಿಳೆಯರನ್ನು ನಾವು ನೋಡ್ತೀವಿ, ಆದರೆ ಯಾರ ಹೆಸರನ್ನು ಕೂಡ ಶಿಷ್ಯಳು ಅಂತ ಕರೆದಿಲ್ಲ. ಯೇಸು ಸ್ವಾಮಿಯವರನ್ನು ಹಿಂಬಾಲಿಸಿದಂಥವರು ತುಂಬ ಜನ ಇದ್ದಾರೆ, ಆದರೆ ಅವರ ಹೆಸರಿಗೆ ಹಿಂಭಾಗದಲ್ಲಿ ಆಗಲಿ ಅಥವಾ ಮುಂಭಾಗದಲ್ಲಿ ಆಗಲಿ ಶಿಷ್ಯಳು ಅಂತ ಬರೆಸಿಲ್ಲ. ಆದರೆ ಕೇವಲ ತಬಿತಾ ಅನ್ನುವಂಥ ಮಹಿಳೆಗೆ ಮಾತ್ರ ಶಿಷ್ಯಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಸಿದ್ದಾರೆ. ತಬಿತಾ ಅನ್ನುವಂಥ ಮಹಿಳೆಗೆ ಇರುವಂಥ ಒಂದು ಪ್ರತ್ಯೇಕತೆ ಅಂದರೆ ಶಿಷ್ಯಳು ಎಂಬುದಾಗಿ. ವಿಶ್ವಾಸಿಗಳಿಗೂ ಮತ್ತು ಶಿಷ್ಯರಿಗೂ ಏನಿದೆ, ತುಂಬ ವ್ಯತ್ಯಾಸ ಇದೆ. ವಿಶ್ವಾಸಿಗಳು ಹೇಗಿರ್ತಾರಂದರೆ ಯೇಸು ಸ್ವಾಮಿಯವರನ್ನು ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸ್ತಾರೆ, ನಂಬುತ್ತಾರೆ ಮತ್ತು ದೇವರ ವಾಕ್ಯವನ್ನು ಕೇಳ್ತಾರೆ. ಆದರೆ ಶಿಷ್ಯರಾದಂಥವರು ತಮ್ಮ ಗುರುವಿನ ಪ್ರಕಾರ, ತಮ್ಮ ಗುರುವಿನ ಮಾತಿನ ಪ್ರಕಾರ ನಡೆಯುವಂಥವರಾಗಿರ್ತಾರೆ. ಅಂದರೆ ತಮ್ಮ ಗುರುವಾದಂಥ ಯೇಸು ಸ್ವಾಮಿಯವರನ್ನು ಫಾಲೋ ಮಾಡುವಂಥವರಾಗಿರ್ತಾರೆ. ದೇವರು ನಮ್ಮನ್ನು ಕರೆದಿದ್ದು ಕೇವಲ ವಿಶ್ವಾಸಿಗಳಾಗಿ ಇರಲಿಕ್ಕೆ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಶಿಷ್ಯರನ್ನಾಗಿ ನಮ್ಮನ್ನು ಮಾಡುವುದಕ್ಕಾಗಿ ಕರೆದಿದ್ದಾರೆ. ಯೇಸು ಸ್ವಾಮಿಯವರು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾವು ಮತ್ತಾಯ 28:19ನೇ ವಚನದಲ್ಲಿ ನಾವು ನೋಡಬಹುದು. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನೋಡ್ರಿ, ಅಲ್ಲಿ ನಾವು ಗಮನಿಸಬೇಕು. ನೀವು ಹೊರಟು ಹೋಗಿ ಏನು ಮಾಡ್ರಿ? ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ.
ಲೂಕ 6:40 ನಾವು ನೋಡ್ತೀವಿ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂಥವನಾಗಿರುವನು. ನಮ್ಮ ಜೀವನದಲ್ಲಿ ರೋಲ್ ಮಾಡೆಲ್ ಯಾವುದೇ ವ್ಯಕ್ತಿ ಆಗಿರಬಾರ್ದು. ಕೇವಲ ಯೇಸು ಸ್ವಾಮಿ ಒಬ್ಬರೇ ನಮ್ಮ ಜೀವನದಲ್ಲಿ ರೋಲ್ ಮಾಡೆಲ್ ಆಗಿರಬೇಕು. ದಿನ ದಿನವೂ ಕೂಡ ನಾವು ಯೇಸು ಸ್ವಾಮಿಯ ಸಾರೂಪ್ಯವನ್ನು ಧರಿಸಿಕೊಳ್ಳುವಂಥವರಾಗಿರಬೇಕು. ಮುಂದೆ ನಾವು ನೋಡೋದಾದರೆ, ಮೂರನೇದಾಗಿ ಏಕಾಂಗಿಯಾಗಿ ದೇವರಿಗೆ ಜೀವಿಸಿದಳು. ಏಕಾಂಗಿಯಾಗಿ ದೇವರಿಗಾಗಿ ಜೀವಿಸಿದಳು. ತಬಿತಾಳ ಒಂದು ಜೀವನವನ್ನು ನಾವು ನೋಡುವಾಗ, ಈಕೆಗೆ ಮದುವೆಯಾಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಈಕೆಗೆ ಗಂಡನಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಈಕೆಗೆ ಮಕ್ಕಳಿದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಈಕೆ ಸಿಂಗಲ್ ಆಗಿದ್ರೂ ಕೂಡ ದೇವರಿಗಾಗಿಯೇ ಏನು ಮಾಡಿದ್ಲು? ಜೀವಿಸಿದಳು. ಹನೋಕನಿಗೆ ಕುಟುಂಬವಿತ್ತು, ಆದರೂ ಕೂಡ ಆತನು ದೇವರಿಗಾಗಿ ಏನು ಮಾಡಿದ? ಜೀವಿಸಿದ. ನಮ್ಮ ಜೊತೆ ಯಾರು ಇರ್ತಾರೆ ಇರೋದಿಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾವು ಯಾವಾಗಲೂ ಕೂಡ ದೇವರಿಗಾಗಿಯೇ ಜೀವಿಸಬೇಕು. ನಾವು ಕುಟುಂಬವಾಗಿದ್ದರೂ ಸರಿಯೇ ಅಥವಾ ಏಕಾಂಗಿಯಾಗಿ ಇದ್ದರೂ ಸರಿಯೇ, ದೇವರ ಜೊತೆಗೆ ನಾವೇನು ಮಾಡಬೇಕು? ನಡಿಬೇಕು ಮತ್ತು ದೇವರೊಂದಿಗೆ ನಾವೇನು ಮಾಡಬೇಕು? ಜೀವಿಸುವಂಥವರಾಗಿರಬೇಕು. ತಬಿತಾ ದೇವರಿಗಾಗಿ ಜೀವಿಸಿದ್ರಿಂದಲೇ ಆಕೆಯ ಹೆಸರು ಸತ್ಯವೇದದಲ್ಲಿ ಪರಿಶುದ್ಧಾತ್ಮರು ಏನು ಮಾಡಿದ್ದಾರೆ? ಬರೆಸಿದ್ದಾರೆ. ನಾಲ್ಕನೇದಾಗಿ ನಾವು ನೋಡುವಾಗ, ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಪರಂಪರೆಯನ್ನು ಅಳವಡಿಸಿಕೊಂಡಳು. ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಪರಂಪರೆಯನ್ನು ಅಳವಡಿಸಿಕೊಂಡಳು. ಯೋಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡಬಹುದು. ತಬಿತಾಳ ಸುತ್ತಮುತ್ತಲಿರುವಂಥ ಜನರು ನೆನಪಿಡುವಂಥ ಪರಂಪರೆಯನ್ನು ಇವಳು ಹೊಂದಿದ್ದಳು. ವಾಸ್ತವವಾಗಿ ಅವಳ ಪರಂಪರೆಯು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಅವಳ ಒಳ್ಳೆಯ ಕೃತ್ಯಗಳ ಒಂದು ದಾಖಲೆಯನ್ನು ಪ್ರತಿಯೊಬ್ಬರು ಓದುವುದಕ್ಕಾಗಿ ಸತ್ಯವೇದದಲ್ಲಿ ಹಾಕಲಾಗಿದೆ. ತಬಿತಾ ಯೇಸು ಸ್ವಾಮಿಯವರನ್ನು ನಂಬಿ ರಕ್ಷಣೆ ಹೊಂದಿ ಇವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡಿದ್ಲು? ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡ್ತಾ ಇದ್ಲು. ನಾವು ಕೂಡ ಯೇಸು ಸ್ವಾಮಿಯವರನ್ನು ನಂಬಿದ್ದೀವಿ, ನಾವು ಕೂಡ ಯೇಸು ಸ್ವಾಮಿಯವರನ್ನು ನಂಬಿ ರಕ್ಷಣೆ ಹೊಂದಿದ್ದೀವಿ, ಇಷ್ಟು ಮಾತ್ರ ಸಾಕು ಅಂತ ನಾವು ಕೂತ್ಕೊಂಡಿದ್ದೀವ? ಅಥವಾ ನಾವು ಸತ್ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೀವಾ ಎಂಬುದನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನೋಡ್ರಿ, 1 ತಿಮೋತಿ 2:10 ನಾವು ನೋಡೋ ಹಾಗೆ, ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು ಎಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಗಲಾತ್ಯ 6:10 ನಾವು ನೋಡುವುದಾದರೆ, ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಮ್ಮ ಜೀವಿತದಿಂದ ಕೆಲವು ಜನರಿಗಾದರೂ ಆಶೀರ್ವಾದ ಆಗ್ತಾ ಇದೆಯಾ? ಏನಾದರೂ ಉಪಯೋಗವಾಗ್ತಾ ಇದೆಯಾ? ಅಥವಾ ಸ್ವಾರ್ಥಿಗಳಾಗಿ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಾ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ತಬಿತಾಳ ಒಂದು ಜೀವಿತವನ್ನು ನಾವು ನೋಡೋದಾದರೆ, ಈಕೆ ಸುಂದರವಾದಂಥ ಬಟ್ಟೆಗಳನ್ನು ಹೊಲಿದು ವಿಧವೆಯರಿಗೆ ಏನು ಮಾಡ್ತಾ ಇದ್ಲು? ಇವಳು ಕೊಡ್ತಾ ಇದ್ಲು ಎಂಬುದಾಗಿ. ಹಾಗಾದರೆ ನಮ್ಮ ಸತ್ಕ್ರಿಯೆಗಳು ಯಾವ ರೀತಿಯಾಗಿ ಇವೆ?
ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಮಾಡುವಂಥ ಸತ್ಕ್ರಿಯೆಗಳನ್ನು ದೇವರು ಗುರುತಿಸ್ತಾ ಇದ್ದಾರಾ ಇಲ್ವಾ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. 1 ಪೇತ್ರ 4:10 ನಾವು ನೋಡೋ ಹಾಗೆ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ. ನಾವು ಬದುಕಲು ಯೋಗ್ಯವಾದ ಜೀವನವನ್ನು ನಡೆಸಲು ನಾವೇನು ಮಾಡಬೇಕು? ಶ್ರಮಿಸಬೇಕು. ನಾವು ಕೇವಲ ನಮಗಾಗಿ ಬದುಕುವುದಲ್ಲ, ಆದರೆ ನಾವು ಇತರರಿಗಾಗಿ ಬದುಕಬೇಕು. ಮತ್ತು ತಬಿತಾ ಇಲ್ಲಿ ಮಾಡಿದ್ದು ಕೂಡ ಅದನ್ನೇ. ಸತ್ಯವೇದದಲ್ಲಿ ತಬಿತಾ ಮಾಡಿದಂಥ ಯಾವುದನ್ನು ಕೂಡ ನಾವು ಓದೋದಿಲ್ಲ. ಬಹುಶಃ ಅವಳು ಬಹಳಷ್ಟು ಅದ್ಭುತವಾದಂಥ ಕಾರ್ಯಗಳನ್ನು ಅವಳು ಮಾಡಿದ್ಲು. ಅವಳ ಕೆಲಸಗಳಿಗಾಗಿ ಅಲ್ಲಿರುವಂಥವರು ಏನು ಮಾಡ್ತಾಯಿದ್ರು? ಹೆಚ್ಚು ನೆನಪಿಸಿಕೊಳ್ತಾ ಇದ್ರು. ನಾವು ಸತ್ತಾಗ ಯಾರೂ ನಮ್ಮನ್ನು ನೋಡೋದಕ್ಕೆ ಬರದಿದ್ದರೆ, ನಮಗಾಗಿ ಯಾರು ಅಳದೆ ಹೋದರೆ, ನಮಗಾಗಿ ಯಾರು ದುಃಖಿಸಿದ ಹೋದರೆ, ಇದು ದೊಡ್ಡ ದುರಂತವಾಗ್ತದೆ. ಹಾಗಾದರೆ ಈ ಲೋಕದಲ್ಲಿರುವಂತಹ ಜನರು ನೆನಪಿಟ್ಟುಕೊಳ್ಳಲು ಯೋಗ್ಯವಾದ ಜೀವನವನ್ನು ನಾವು ನಡೆಸಿಲ್ಲ ಎಂದರ್ಥ. ಆದರೆ ತಬಿತಾ ತನ್ನ ಜೀವನವನ್ನು ಒಳ್ಳೆಯ ಕೆಲಸಗಳಿಗಾಗಿ ಹೇಗೆ ಮುಡಿಪಾಗಿಟ್ಟಳು ಎಂಬುದನ್ನು ನಾವಿಲ್ಲಿ ನೋಡಬಹುದು. ಅವಳು ಸತ್ತಾಗ ಎಲ್ಲ ವಿಧವೆಯರು ಅಳುತ್ತಾ ಪೇತ್ರನ ಬಳಿ ನಿಂತರು. ತಬಿತಾ ತಮ್ಮೊಂದಿಗಿದ್ದಾಗ ಮಾಡಿದ ವಸ್ತ್ರಗಳನ್ನು ಮತ್ತು ಬಟ್ಟೆಗಳನ್ನು ಏನು ಮಾಡ್ತಾಯಿದ್ರು? ಪೇತ್ರನಿಗೆ ತೋರಿಸ್ತಾ ಇದ್ರು ಎಂಬುದನ್ನು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡಬಹುದು. ಹಾಗಾದರೆ ನಾವು ಸತ್ತಾಗ ಜನರು ನಮ್ಮನ್ನು ಹೇಗೆ ನೆನಪಿಸಿಕೊಳ್ತಾರೆ? ಈ ಲೋಕದಲ್ಲಿ ಇರುವವರು ನಾವು ತೋರಿಸಿದಂಥ ಪ್ರೀತಿಯನ್ನು, ನಾವು ತೋರಿಸಿದಂಥ ಕಾಳಜಿಯನ್ನು, ದಯೆಯನ್ನು ನೆನಪಿಸಿಕೊಳ್ತಾರೆಯೇ? ಅಥವಾ ಅವರು ನಮ್ಮ ಸಮಾಧಿಯ ಮುಂದೆ ಪಿಸುಗುಟ್ಟುತ್ತಾರೆಯೇ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ನಮ್ಮ ಭೌತಿಕ ಜೀವನವನ್ನು ತೊರೆದಾಗ ಜನರ ಜೀವನದಲ್ಲಿ ನಾವು ಹೇಗೆ ಬದಲಾವಣೆಯನ್ನು ತಂದಿದ್ದೇವೆ ಎಂದು ದೇವರು ನೋಡ್ತಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. 5ನೇದಾಗಿ ನಾವು ನೋಡುವಾಗ, ತಬಿತಾ ಒಂದು ದಿನ ರೋಗದಲ್ಲಿ ಬಿದ್ದು ಸತ್ತಳು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುವುದಾದರೆ, ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಎಂಬುದಾಗಿ. ಎಷ್ಟೋ ಜನರು ಏನು ಅಂದುಕೊಳ್ತಾರೆ ಅಂದರೆ, ಯೇಸು ಸ್ವಾಮಿಯವರನ್ನು ನಂಬಿ ರಕ್ಷಣೆ ಹೊಂದಿದರೆ ಸಾಕು, ನಮಗೆ ಯಾವ ರೋಗವೂ ಇರುವುದಿಲ್ಲ, ನಮಗೆ ಯಾವ ಕಷ್ಟವೂ ಇರುವುದಿಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ. ಆದರೆ ನಿಜವಾಗಲೂ ಕೂಡ ಇಲ್ಲಿಂದಲೇ ನಮಗೆ ಕಷ್ಟ ಪ್ರಾರಂಭವಾಗ್ತದೆ. ದೇವರು ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಶ್ರಮೆಗಳು ಇವೆ, ಕಷ್ಟಗಳು ಇವೆ ಅಂತ ನಮಗೆ ದೇವರ ವಾಕ್ಯ ಏನು ಮಾಡ್ತದೆ? ತಿಳಿಸ್ತದೆ. ಯಾರಿಗಾದರೂ ನನ್ನ ಹಿಂದೆ ಬರಲು ಇಷ್ಟವಿದ್ದರೆ ಆತನು ತನ್ನ ಒಂದು ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ. ನಿಜವಾದಂಥ ಕ್ರೈಸ್ತರು ಎಷ್ಟೇ ಕಷ್ಟ, ಸಂಕಟ, ಅವಮಾನ, ರೋಗ, ಸಮಸ್ಯೆಗಳು ಬಂದರೂ ಕೂಡ ಯೇಸು ಸ್ವಾಮಿಯವರನ್ನು ಮಾತ್ರ ಬಿಡೋದಿಲ್ಲ. ತಬಿತಾ ಇವಳು ದೇವರನ್ನು ನಂಬಿದಳು, ರಕ್ಷಣೆ ಹೊಂದಿದಳು ಮತ್ತು ರಕ್ಷಣೆ ಹೊಂದುವುದಷ್ಟೇ ಅಲ್ಲದೆ ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಮಾಡುವಂಥವಳು ಆಗಿದ್ದರೂ ಕೂಡ ಇವಳು ರೋಗದಲ್ಲಿ ಬಿದ್ದು ಸತ್ತಳು. ಅಷ್ಟೊಂದು ಭಕ್ತಿವಂತೆಯಾದಂಥವಳು ರೋಗದಿಂದ ಬಿದ್ದು ಸತ್ತಳಲ್ಲ, ಹಾಗಾದರೆ ಅವಳು ಏನೋ ಪಾಪ ಮಾಡಿರಬಹುದು ಎಂಬುದಾಗಿ ಜನರು ಅಂದುಕೊಳ್ತಾರೆ ಮತ್ತು ಯಾವಾಗಲೂ ಕೂಡ ತೀರ್ಪು ಕೊಡುವುದರಲ್ಲಿ ಮುಂದೆ ಇರ್ತಾರೆ. ಆದ್ದರಿಂದ ಕ್ರೈಸ್ತರಾದಂಥವರು ನಾವು ಯಾವಾಗಲೂ ಕೂಡ ತೀರ್ಪು ಕೊಡುವುದರಲ್ಲಿ ಮುಂದಾಗಬಾರ್ದು.
ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ಯೋಚನೆ ಮಾಡುವುದರಲ್ಲಿ ಕೂಡ ನಾವು ಯಾವತ್ತೂ ಮುಂದಾಗಬಾರ್ದು. ಯಾಕಂದರೆ ಮನುಷ್ಯರ ಹೊರನೋಟವನ್ನು ನೋಡಿ ನಾವು ತೀರ್ಪು ಮಾಡುವಂಥವರಾಗಿದ್ದೇವೆ. ಆದರೆ ಮನುಷ್ಯನ ಹೊರನೋಟವನ್ನು ಮತ್ತು ಒಳನೋಟವನ್ನು ನೋಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಯಾಕಂದರೆ ನಾವು ಅಳೆಯುವ ಅಳತೆಯಿಂದಲೇ ನಮ್ಮನ್ನೂ ಕೂಡ ಅಳೆಯಲಾಗ್ತದೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ತಬಿತಾ ಸತ್ತಾಗ ಆಕೆಯ ದೇಹವನ್ನು ತೊಳೆದು ಮೇಲಂತಸ್ತಿನಲ್ಲಿ ಇಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ನೋಡ್ರಿ, ಯಾರಾದರೂ ಸತ್ತಾಗ ಅವರ ದೇಹವನ್ನು ತೊಳೆದು ಸಮಾಧಿ ಮಾಡುವುದಕ್ಕಾಗಿ ಮನೆಯಿಂದ ಹೊರಗಡೆ ಏನು ಮಾಡ್ತಾರೆ, ಇಡ್ತಾರೆ. ಹೊರತಾಗಿ ಮನೆ ಮೇಲಾಗಲಿ ಅಥವಾ ಕೆಲವರು ಮನೆ ಒಳಗೆ ಕೂಡ ಇಡೋದಿಲ್ಲ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ತಬಿತಾ ಸತ್ತಾಗ ಆಕೆಯ ದೇಹವನ್ನು ತೊಳೆದು ಎಲ್ಲಿಟ್ರಂತೆ? ಮೇಲಂತಸ್ತಿನಲ್ಲಿ ಇಟ್ಟರು. ಮೇಲಂತಸ್ತು ಅನ್ನುವಂಥದ್ದು ಸತ್ಯವೇದದ ಪ್ರಕಾರ ನಾವು ನೋಡುವುದಾದರೆ ಇದು ಜೀವವನ್ನು ಕೊಡುವಂಥದ್ದಾಗಿದೆ. ಅಂದರೆ ಪುನರ್ಜೀವವನ್ನು ಕೊಡುವಂಥದ್ದಾಗಿದೆ. ನೋಡ್ರಿ, ಮೇಲಂತಸ್ತು ಅಂದ ತಕ್ಷಣ ನನಗೆ ನೆನಪಿಗೆ ಬರೋದೇನಂತಂದರೆ, ಶೂನೇಮಳ ಒಬ್ಬನೇ ಒಬ್ಬ ಮಗನು ಸತ್ತಿರ್ತಾನೆ. ಆಗ ಶೂನೇಮಳು ಸತ್ತಂಥ ಮಗನನ್ನು ತನ್ನ ಮನೆಯ ಮಾಳಿಗೆ ಮೇಲೆ ಮಲಗಿಸಿ ಎಲೀಷನನ್ನು ಕರೆದುಕೊಂಡು ಬರ್ತಾಳೆ. ಆಗ ಎಲೀಷನು ಬಂದು ಮಾಳಿಗೆಯ ಮೇಲೆ ಮಲಗಿಸಿದ ಸತ್ತಂಥ ಹುಡುಗನ ಹತ್ತಿರ ಹೋಗಿ ದೇವರನ್ನು ಪ್ರಾರ್ಥಿಸ್ತಾನೆ. ಆಗ ಸತ್ತಂಥ ಶೂನೇಮಳ ಮಗ ಬದುಕಿ ಬರ್ತಾನೆ. ಮೇಲಂತಸ್ತು ಅಂತಂದರೆ ಜೀವವನ್ನು ಪಡೆದುಕೊಳ್ಳುವಂತಹ ಒಂದು ಅನುಭವ. ಮೇಲಂತಸ್ತಿನ ಅನುಭವ ಇದು ದೇವರ ಜೊತೆಗೆ ನಿಕಟವಾದಂಥ ಸಂಬಂಧವನ್ನು ಹೊಂದಿದಂಥ ಒಂದು ಅನುಭವವಾಗಿದೆ. ಪಂಚಶತ್ತಮ ದಿನದಂದು ಶಿಷ್ಯರೆಲ್ಲರೂ ಕೂಡ ಮೇಲಂತಸ್ತಿನಲ್ಲಿ ಇರುವಾಗ ಪರಿಶುದ್ಧಾತ್ಮರು ಏನು ಮಾಡಿದ್ರಲ್ಲಿ ಇಳಿದು ಬಂದರು. ತಬಿತಾಳ ದೇಹವನ್ನು ತೊಳೆದು ಮೇಲಂತಸ್ತಿಗೆ ಯಾಕಿಟ್ರು ಅಂತಂದರೆ, ಆಕೆಯನ್ನು ಕಳೆದುಕೊಳ್ಳಲು ಅಲ್ಲಿರುವಂಥವ್ರಿಗೆ ಇಷ್ಟ ಇರಲಿಲ್ಲ ಎಂಬುದಾಗಿ. ಆರನೇದಾಗಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಒಂದು ಪಾತ್ರವಿದೆ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 37ರಿಂದ 30ನೇ ವಚನವನ್ನು ನಾವು ನೋಡುವುದಾದರೆ, ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಗಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು ಎಂಬುದಾಗಿ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 9:36ರಿಂದ 43ನೇ ವಚನದಲ್ಲಿ ನಾವು ನೋಡುವುದಾದರೆ, ವಿಭಿನ್ನವಾದಂಥ ಜನರು ಹೀಗೆ ವಿಭಿನ್ನವಾದಂಥ ಪಾತ್ರಗಳನ್ನು ವಹಿಸ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ನೋಡ್ರಿ, ಮಹಿಳೆಯರು ತಬಿತಾಳ ದೇಹವನ್ನು ತೊಳೆದರು. ಶಿಷ್ಯರು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಏನು ಮಾಡಬೇಕೆಂದು ನಿರ್ಧಾರ ಮಾಡಿದರು. ಹೋಗಿ ಪೇತ್ರನಿಗೆ ತಿಳಿಸುವುದಕ್ಕಾಗಿ 2 ಮನುಷ್ಯರನ್ನು ಕಳುಹಿಸಿದರು. ಪೇತ್ರನು ಬಂದು ಪ್ರಾರ್ಥಿಸಿದನು ಮತ್ತು ಅವಳ ಆತನ ದೇವರ ಒಂದು ದೈವಿಕ ಹಸ್ತಕ್ಷೇಪಕ್ಕಾಗಿ ದೇವರನ್ನು ಕೇಳಿದನು. ಮತ್ತು ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಏನು ಮಾಡಿದ್ರಲ್ಲಿ ಸೇವೆಯನ್ನು ಸಲ್ಲಿಸಿದರು. ಪೇತ್ರನು ತಬಿತಾ ಇರುವಂಥ ಸ್ಥಳಕ್ಕೆ ಬಂದಾಗ ಅಲ್ಲಿರುವಂಥವರು ತಬಿತಾ ಬದುಕಿದ್ದಾಗ ಯಾವ ರೀತಿಯಾದಂಥ ವಸ್ತ್ರಗಳನ್ನು ಆಕೆ ಅವರಿಗೆ ಕೊಟ್ಟಿದ್ದಳು ಎಂಬುದನ್ನು ಪೇತ್ರನಿಗೆ ತೋರಿಸ್ತಾ ಇದ್ರು. ಎಲ್ಲರೂ ಕೂಡ ದುಃಖದಿಂದ ಅಳ್ತಾ ಇದ್ರಲ್ಲಿ. ಆಗ ಪೇತ್ರನಿಗೆ ಗೊತ್ತಾಯಿತು, ತಬಿತಾ ಇಲ್ಲಿರುವಂಥವರಿಗೆ ಎಷ್ಟೊಂದು ಪ್ರೀತಿಯನ್ನು ತೋರಿಸಿದ್ದಾಳೆ,
ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾಳೆ ಎಂಬುದನ್ನು ಪೇತ್ರ ಏನು ಮಾಡ್ದ, ತಿಳಿದುಕೊಂಡ. ತಬಿತಾ ಮಾಡುವಂಥ ಒಂದು ಕೆಲಸ ಏನಂತಂದರೆ ಬಟ್ಟೆಗಳನ್ನು ಹೊಲಿದು ಕೊಡ್ತಾ ಇದ್ಲು. ಅಂದರೆ ಬಟ್ಟೆ ಅನ್ನುವಂಥದ್ದು ಇದು ಮನುಷ್ಯನ ದೇಹವನ್ನು ಮುಚ್ಚುವಂಥದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ಆದಾಮ ಮತ್ತು ಹವ್ವಳು ಬೆತ್ತಲೆ ಇರುವಾಗ ದೇವರೇನು ಮಾಡಿದ್ರು, ಅವ್ರಿಗೆ ಚರ್ಮದ ಅಂಗಿಯನ್ನು ಮಾಡಿಕೊಟ್ರು. ಯಾಕಂತಂದರೆ ದೇಹವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ಕೂಡ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಾರೆ. ನೀತಿ ಎಂಬ ವಸ್ತ್ರವನ್ನು ನಮಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಪ್ರೀತಿ ಅನ್ನುವಂಥದ್ದು ಏನು ಮಾಡ್ತದೆ, ಎಲ್ಲರ ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇರೋದರಿಂದಾಗಿ ನಾವು ಇನ್ನೂ ಕೂಡ ಬದುಕಿದ್ದೀವಿ. ಇನ್ನೊಬ್ಬರ ಪಾಪವನ್ನು, ಇನ್ನೊಬ್ಬರ ತಪ್ಪುಗಳನ್ನು ನಾವು ಕ್ಷಮಿಸದೆ ಹೋದರೆ ಅವರ ಬಗ್ಗೆ ನಮ್ಮಲ್ಲೇನಿಲ್ಲ, ಪ್ರೀತಿ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ಒಂದು ವೇಳೆ ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಿದ್ರೆ ಈ ದಿನ ನಾವು ಬದುಕಿ ಇರ್ತಾನೇ ಇರಲಿಲ್ಲ. ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ನಮ್ಮೆಲ್ಲ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ಆದ್ದರಿಂದ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು ಮತ್ತು ಇನ್ನೊಬ್ಬರನ್ನು ನಾವು ಪ್ರೀತಿ ಮಾಡುವಂಥವರಾಗಿರಬೇಕು. ತಬಿತಾ ಮಾಡಿದಂಥ ಕೆಲಸ ಏನು ಅಂದರೆ ಬಟ್ಟೆಯನ್ನು ಹೊಲಿಯುವುದು. ಕೆಲವರು ಹೇಗಿರ್ತಾರಂತಂದರೆ, ನನಗೆ ಪ್ರಸಂಗ ಮಾಡಲಿಕ್ಕೆ ನಿನ್ನ ಜ್ಞಾನ ಕೊಟ್ಟಿಲ್ಲ, ನನಗೆ ಹಾಡುವುದಕ್ಕೆ ಒಳ್ಳೆ ಸ್ವರ ಕೊಟ್ಟಿಲ್ಲ, ದಾನ ಧರ್ಮವನ್ನು ಮಾಡೋದಕ್ಕೆ ನನಗೆ ಸಾಕಷ್ಟು ಹಣವನ್ನು ಕೊಟ್ಟಿಲ್ಲ ಅಂಥೇಳಿ ದೇವರ ಮೇಲೆ ಗುಣಗುಡ್ತಾ ಇರ್ತಾರೆ. ಹೊರತಾಗಿ ದೇವರು ತಮಗೆ ಕೊಟ್ಟಿರುವಂಥದ್ದರಲ್ಲೇ ದೇವರ ಸೇವೆಯನ್ನು ಮಾಡುವಂಥದ್ದು ಅವರು ತಿಳ್ಕೊಂಡಿರಂಗಿಲ್ಲ. ದೇವರು ಯಾರ್ಯಾರಿಗೆ ಯಾವ್ಯಾವ ತಲಾಂತವನ್ನು ಕೊಟ್ಟಿದ್ದಾರೆ ಆ ತಲಾಂತವನ್ನು ಚೆನ್ನಾಗಿ ಉಪಯೋಗ ಮಾಡಲು ತಿಳಿದುಕೊಂಡಿರಬೇಕು ಮತ್ತು ಆ ತಲಾಂತಿನಿಂದ ದೇವರಿಗೆ ಮಹಿಮೆಯಾಗುವಂಥ ಕಾರ್ಯವನ್ನು ಮಾಡಬೇಕು. ತಬಿತಾ ಮಾಡಿದಂಥ ಕೆಲಸ ಏನು, ಒಂದು ಸೂಜಿ ಮತ್ತು ದಾರದಿಂದ ಬೇರೆಯಾದಂಥ ಬಟ್ಟೆಯನ್ನು ಒಂದುಗೂಡಿಸುವಂಥ ಕೆಲಸವನ್ನು ಮಾಡಿದಳು. ಅಂದರೆ ದೇವರಿಂದ ದೂರವಾದಂಥವರನ್ನು ಪ್ರೀತಿಯಿಂದ ನಮ್ಮ ತಲಾಂತುಗಳಿಂದ ಒಂದುಗೂಡಿಸುವಂಥ ಕೆಲಸವನ್ನು ಕ್ರಿಸ್ತನ ಮಕ್ಕಳಾದಂಥವರು ನಾವು ಮಾಡಬೇಕಾಗಿದೆ. ತಬಿತಾ ಸತ್ತಾಗ ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸವನ್ನು ಮಾಡಿದರು. ಅಲ್ಲಿ ಯಾರು ಕೂಡ ಪ್ರೇಕ್ಷಕರಂತೆ ಇರಲಿಲ್ಲ. ಹೀಗಾಗಿ ದೇವರು ತಬಿತಾಳನ್ನು ಜೀವಂತವಾಗಿ ಏನು ಮಾಡಿದರು, ಎಬ್ಬಿಸಿದ್ರು. ದೇವರ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಒಂದು ಪಾತ್ರವಿದೆ, ಒಂದು ಜವಾಬ್ದಾರಿ ಇದೆ. ಇಲ್ಲಿ ಯಾರು ಕೂಡ ಪ್ರೇಕ್ಷಕರಂತೆ ಇರೋದಲ್ಲ. ಪ್ರತಿಯೊಬ್ಬರು ಕೂಡ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರು ನೇಮಿಸಿದ ಕೆಲಸವನ್ನು ಮಾಡಲೇಬೇಕು. ನಮಗೂ ಕೂಡ ಒಂದು ಜವಾಬ್ದಾರಿ ಇದೆ. ದೇವರು ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಲಸವನ್ನು, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಾ ಎಂಬುದನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾನು ದೇವರನ್ನು ನಂಬಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ಸಾಕು. ಬೇರೆದವರು ದೇವರ ರಾಜ್ಯವನ್ನು ಕಟ್ಟುತ್ತಾರೆ, ಅದು ನನಗೆ ಸಂಬಂಧ ಇಲ್ಲ, ನಾನು ಯಾಕೆ ಮಾಡಲಿ ಅಂತ ಸುಮ್ಮನೆ ಕೂತ್ಕೊಂಡಿದ್ದೇವ? ಹಾಗಾದರೆ ನೋಡ್ರಿ, ಎಫೆಸ 4:11-12 ನಾವು ನೋಡೋ ಹಾಗೆ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ನೋಡುವಂತೆ ಮೆಸ್ಸಿಯನ ದೇಹದಲ್ಲಿ, ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪಾತ್ರವಿದೆ.
ಹಾಗಾದರೆ ಯಾರಾದರೂ ನಮ್ಮ ಕ್ರಿಯೆಗಳ ಮೂಲಕ ನಮ್ಮ ರಕ್ಷಕನ ಸಾಕ್ಷ್ಯವನ್ನು ಹೊಂದಿರುವುದನ್ನು ಹಾಗಾದರೆ ನೀವು ಯಾವಾಗ ನೋಡಿದ್ದೀರಿ? ನಿಮ್ಮ ಕ್ರಿಯೆಗಳ ಮೂಲಕ ಕ್ರಿಸ್ತನ ಬಗ್ಗೆ ನಿಮ್ಮ ಸಾಕ್ಷ್ಯವನ್ನು ನೀವು ಹೊಂದುವುದು ಒಂದು ಮಾರ್ಗ ಯಾವುದು? ಹಾಗಾದರೆ ಬಡವರು ಮತ್ತು ವಿಧವೆಯರಿಗಾಗಿ ಸುಂದರವಾದ ಉಡುಪುಗಳನ್ನು ತಯಾರಿಸುವ ತನ್ನ ಕಾರ್ಯವನ್ನು ದೋರ್ಕಳು ಅಥವಾ ತಬಿತಾ ಮುಂದುವರೆಸಿದಳು ಎಂದು ನಾನು ಊಹಿಸ್ಬೋದು. ಹೌದಾ? ನೋಡ್ರಿ, ನಮ್ಮ ಜೀವನವನ್ನು 1 ಅಥವಾ 2 ವಾಕ್ಯಗಳಲ್ಲಿ ನಾವು ಸಂಕ್ಷಿಪ್ತಗೊಳಿಸುವುದಾದರೆ ಆ ವಾಕ್ಯ ಯಾವುದು? ಭವಿಷ್ಯದ ಒಂದು ಪೀಳಿಗೆಗಾಗಿ ನಾವು ಒಳ್ಳೆಯ ಪರಂಪರೆಯನ್ನು ಬಿಟ್ಟು ಹೋಗ್ತಾ ಇದ್ದೀವ? ಹಾಗಾದರೆ ತಬಿತಾಳ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಬಹಳ ಕಡಿಮೆ ತಿಳಿದಿದೆ. ಪತಿ ಮಕ್ಕಳ ಬಗ್ಗೆ ಯಾವ ಉಲ್ಲೇಖವಿಲ್ಲ. ಆದ್ದರಿಂದ ಅವಳು ಒಂಟಿಯಾಗಿದ್ದಾಳೆ ಎಂದು ನಾವು ಊಹಿಸಬಹುದಷ್ಟೇ. ಬಹುಶಃ ಅವಳು ವಿಧವೆಯರ ಬಗ್ಗೆ ಮೃದುವಾದಂಥ ಸ್ಥಾನವನ್ನು ಹೊಂದಿದ್ದಳು. ಯಾಕಂತಂದರೆ ಅವಳು ಕೂಡ ವಿಧವೆಯಾಗಿದ್ಳು. ನಮ್ಮ ಸ್ವಂತ ನಿರಾಶೆಗಳಲ್ಲಿ ಸಿಕ್ಕಿಕೊಳ್ಳುವುದು ಸುಲಭ. ಅನ್ಯಾಯದ ಜೀವನವು ನಮ್ಮನ್ನು ಹೇಗೆ ನಡೆಸಿಕೊಳ್ತದೆ ಎಂಬುದನ್ನು ನಾವು ತಿಳಿದವರಾಗಿರಬೇಕು. ನಾವೆಲ್ಲರೂ ಒಂಟಿಯಾಗಿದ್ದೇವೆ ಎಂದು ದೂರುವ ಬದಲು ಒಬ್ಬಂಟಿಯಾಗಿರುವ ಇತರರನ್ನು ತಲುಪಲು ನಾವು ಸಮಯವನ್ನು ತೆಗೆದಿಡಬೇಕು. ದೋರ್ಕಳು ಎಷ್ಟು ಪ್ರಿಯಳಾಗಿದ್ದಳು ಮತ್ತು ಅವಳು ಎಷ್ಟು ಸ್ನೇಹಿತರನ್ನು ಹೊಂದಿದ್ದಳು ಎಂಬುದನ್ನು ನೋಡಲು ಎಷ್ಟು ವಿಶೇಷವಾಗಿದೆಯಲ್ವಾ? ನಾವು ಇತರರಿಗೆ ನೀಡಲು ತುಂಬ ಕಡಿಮೆ ಎಂದು ನಾವು ಚಿಂತಿಸ್ಬೋದು. ಆದರೆ ನಾವು ಪ್ರತಿಯೊಬ್ಬರೂ ನಮ್ಮ ಸ್ವಂತ ಪ್ರತಿಭೆ ಮತ್ತು ಸಾಮರ್ಥ್ಯಗಳೊಂದಿಗೆ ಪ್ರತಿಭಾನ್ವಿತರಾಗಿದ್ದೇವೆ. ದೋರ್ಕಳು ಬಟ್ಟೆ ಹೊಲಿದಳು. ಅವಳು ಸುಂದರವಾದ ಕೈ ಕೆಲಸವನ್ನು ಮಾಡಿದಳು. ತನಗಾಗಿ ಸುಂದರವಾದ ಉಡುಪುಗಳನ್ನು ವಿನ್ಯಾಸಗೊಳಿಸುವ ಬದಲು ಅವಳು ತನ್ನ ಸುತ್ತಲಿದ್ದವರಿಗೆ ಬಟ್ಟೆಗಳನ್ನು ತಯಾರಿಸಿದಳು. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಅವಳು ಬಡವರಿಗಾಗಿ ವಸ್ತ್ರಗಳನ್ನು ಕೊಡಬೇಕೆಂದು ಕೊಡಲಿಲ್ಲ. ಅವರು ಹೆಮ್ಮೆ ಪಡಬಹುದಾದ ವಸ್ತ್ರಗಳನ್ನು, ಅವರಿಗೆ ಇಷ್ಟವಾಗುವಂಥ ಉಡುಪುಗಳನ್ನು ರಚಿಸಲು ತಬಿತಾ ತುಂಬ ಶ್ರಮಪಟ್ಟಳು. ಎಷ್ಟೋ ಬಾರಿ ನಾವು ಹೇಗಿರ್ತೀವಿ ಅಂತಂದರೆ, ನಮಗೆ ಬೇಡವಾದದ್ದನ್ನು ನಾವು ಕೊಡ್ತೀವಿ. ಕಡಿಮೆ ವಸ್ತುಗಳನ್ನು ನಾವು ಏನು ಮಾಡ್ತೀವಿ? ಒದಗಿಸ್ತೀವಿ. ಬಡವರು ಏನನ್ನ ಪಡೆದರೂ ಕೂಡ ಅದಕ್ಕೆ ಕೃತಜ್ಞತರಾಗಿರಬೇಕು ಎಂದು ನಮಗೆ ನಾವೇ ಮನವರಿಕೆ ಮಾಡಿಕೊಳ್ಳುವ ಮೂಲಕ ನಮ್ಮ ಕಾರ್ಯವನ್ನು ಸಮರ್ಥಿಸಿಕೊಳ್ತೀವಿ. ಆದರೆ ಇದು ದೋರ್ಕಳ ಒಂದು ವರ್ತನೆ ಆಗಿರಲಿಲ್ಲ. ಅವಳು ಕೇವಲ ಭೌತಿಕ ವಸ್ತುಗಳನ್ನು ಮಾತ್ರ ನೀಡಲಿಲ್ಲ. ಅವಳು ಅವರಿಗೆ ಹೆಮ್ಮೆ ತರುವಂಥ, ಘನತೆಯನ್ನು ತರುವಂಥ ಬಟ್ಟೆಗಳನ್ನು ಅವಳು ನೀಡಿದಳು. ಇತರ ಮಹಿಳೆಯರೊಂದಿಗೆ ಸ್ನೇಹವನ್ನು ಹುಡುಕಲು ನಾವು ಎಲ್ಲರನ್ನ ಆಹ್ವಾನಿಸಬೇಕು. ಒಂಟಿಯಾಗಿರಲಿ, ವಿವಾಹಿತರಾಗಿರಲಿ, ವಿಚ್ಛೇದಿತರಾಗಿರಲಿ, ವಿಧವೆಯರಾಗಿರಲಿ, ನಾವು ಜೀವನವನ್ನು ಆನಂದಿಸಬಹುದಾದ ಇತರ ಮಹಿಳೆಯರನ್ನು ಕಂಡುಕೊಂಡು ಒಬ್ಬರಿಗೊಬ್ಬರು ಜೊತೆಯಾಗಿರಬೇಕು. ಸ್ತ್ರೀ ಸ್ನೇಹವು ದೇವರ ಆಶೀರ್ವಾದ ಮತ್ತು ಸುಂದರವಾದಂಥ ಉಡುಗೆಯಾಗಿದೆ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಜೈ ಕ್ರಿಸ್ತ.